असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति ಶಾಂತಿ. ನಮ್ಮನ್ನು ಜಡದಿಂದ ಚೇತನದತ್ತ, ಅಂಧಕಾರದಿಂದ ಪ್ರಕಾಶದತ್ತ ಹಾಗೂ ಮೃತ್ಯುವಿನಿಂದ ಅಮರತ್ವದತ್ತ ಕರೆದೊಯ್ಯಿರಿ. ಜಬಾಲ, ಜಬಾಲ, ನೀವು ಈ ಸಮಯದಲ್ಲಿ ನಾನು ಒಳಗೆ ಬರಬಹುದಾ? ಒಳಗ್ ನನ್ ಮಗ ಮಲಗಿದಾನೆ. ಹಾಗಾದ್ರೆ ನಾವು ಇಲ್ಲೇ ಎಲ್ಲಾದ್ರೂ ಹತ್ರದಲ್ಲಿ ಕೂತು ಸ್ವಲ್ಪ ಹೊತ್ತು ಮಾತಾಡೋಣವೇ? ಬೇಡ ಆರ್ಯ. ಸರಿ, ಹಾಗಾದ್ರೆ 2-3 ದಿನದಲ್ಲಿ ನಾನು ಮತ್ತೆ ವಾಪಸ್ ಬರ್ತೀನಿ. ಆಗ ಬಹುಶಃ ನೀನ್ ನನ್ನ ಜೊತೆ ಮಾತಾಡಬಹುದು. ಆಕಾಶದಾಗೆ ಅಷ್ಟೊತ್ತಿಂದ ಏನ್ ನೋಡ್ತಾ ಇದೀಯ ಸತ್ಯಕಾಮ? ಏನ್ ಯೋಚಿಸ್ತಿದ್ಯಾ ಮಗ? ಮಾಮ, ನಾನು ಯೋಚನೆ ಮಾಡ್ತಿದ್ದೆ ಈ ಆಕಾಶದ ಕೊನೆ ಎಲ್ಲಿದೆ ಅಂತ. ಅರೆ, ಇದೇನ್ ಯೋಚನೆ ಮಾಡ್ತಾ ಇದೀಯ ಮಗ? ಯಾರಿದಾರಲ್ಲಿ ಪಕ್ಷಿಗಳನ್ನ ಹಾರುವಂತೆ ಮಾಡ್ತಾರೆ? ಹಕ್ಕಿಗಳು ಹಾರಿಲ್ಲ ಅಂದ್ರೆ ಮತ್ತೇನ್ ಮಾಡ್ತವೆ? ಅಗ್ನಿಯಲ್ಲಿ ಬಿಸಿ ಹಾಕಿದೆ. ನಾವು ಅಂಬಿಗರು ಇದನ್ ಕಟ್ಕೊಂಡ್ ನಮ್ಗೆ ಏನ್ ಕೆಲ್ಸ? ಬಿಂದು ಬಿಂದುವಿನಿಂದ ಜಲವಾಗುತ್ತೆ, ಮತ್ತೆ ಪಶುವಿಂದ ಮನುಷ್ಯನಿಂದ ಏನಾಗುತ್ತೆ? ಮನುಷ್ಯ ಎಲ್ಲಿಂದ ಬಂದ? ಮನುಷ್ಯ ಎಲ್ಲಿಗೆ ಹೋಗ್ತಾನೆ? ಅಲ್ಲ ಮಗ, ನಾವಂತೂ ಅಮ್ಮನ ಹೊಟ್ಟೆಯಿಂದ ಬರೋದನ್ನ ಕಂಡಿದೀವಿ, ಮತ್ತೆ ಗಂಗೆ ಹೊಟ್ಟೆಗೆ ಹೋಗೋದನ್ನ ನೋಡಿದೀವಿ. ಇದನ್ ಬಿಟ್ಟು ಏನು ಯೋಚನೆ ಮಾಡಿಲ್ಲ, ತಿಳ್ಕೊಂಡು ಇಲ್ಲ. ಒಂದ್ ವಿಷಯ ಹೇಳಿ ಮಾವ, ನಾವ್ ಯಾಕೆ ಓದ್ಬಾರ್ದು? ನಮಗ್ ಯಾಕೆ ಯಾರು ಪಾಠ ಮಾಡಲ್ಲ? ಅಲ್ಲ, ನೀನ್ ಪುಸ್ತಕ ಓದ್ಬಿಟ್ಟು ಏನ್ ಮಾಡ್ತೀಯಾ? ನಾವು ಹೊಟ್ಟೆ ತುಂಬಿಸ್ಕೋಬೇಕು ತಾನೇ. ನಾನ್ ನಿಂಗೆ ದೋಣಿ ಓಡ್ಸೋದನ್ನ ಹೇಳ್ಕೊಡ್ತೀನಿ. ಚೆನ್ನಾಗಿ ದೋಣಿ ಓಡ್ಸು, ಹಂಗೆ ಹೊಟ್ಟೆ ತುಂಬಿಸ್ಕ. ಒಂದ್ ವೇಳೆ ಓದೋದು ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋಕಾದ್ರೆ, ಹಾಗಾದ್ರೆ ಓದುವ ಬ್ರಹ್ಮಚಾರಿಗಳು ಭಿಕ್ಷೆ ಯಾಕೆ ಕೇಳ್ತಾರೆ? ನಾನಿದನ್ನ ಯೋಚನೆ ಮಾಡಿರ್ಲಿಲ್ಲ. ಇಡೀ ದಿನ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತೀಯ. ಮೈ ಹೇಗ್ ಸುಡ್ತಾ ಇದೆ ನೋಡು. ಅಮ್ಮ, ನಾನೇನ್ ಅಗ್ನಿನ ಅಷ್ಟು ಬಿಸಿಯಾಗಿರಕ್ಕೆ? ಮತ್ತೆ ಅದೇ ಅರ್ಥ ಇಲ್ದಿರೋ ಮಾತುಗಳು. ಹೇಳಮ್ಮ, ಬಿಸಿ ನನ್ನಲ್ಲೂ ಇದೆ, ಹಾಗಾದ್ರೆ ನಾನು ಅಗ್ನಿನ? ಹೌದು ಕಂದ, ನೀನು ಅಗ್ನಿಯಾಗಿರುವೆ. ಬಿಸಿ ಸೂರ್ಯನಲ್ಲೂ ಇದೆ, ಹಾಗಾದ್ರೆ ನಾನು ಸೂರ್ಯನಾ? ನೀನ್ ನನ್ನ ಸೂರ್ಯ ಕೂಡ ಮತ್ತೆ ಚಂದ್ರ ಕೂಡ. ಇವಾಗ ನಿದ್ದೆ ಮಾಡು. ಹಾಗಾದ್ರೆ ಲಾಲಿ ಹಾಡು. ಸಿರೆ ತಾತನ ತೇಸ್ತಿ ನಾಮ ಕೃತಂ ಚಯೇ ಕಲ್ಪನಯಾಧುನೈವ ಪಂಚಾತ್ಮಕಂ ದೇಹಮಿದಂ ನ ತೇಸ್ತಿ ನೈವಾಸ್ಯ ತ್ವಂ ರೋದಿಷಿ ಕಸ್ಯ ಹೇತೋಃ ನೈವಾಸ್ಯ ತ್ವಂ ರೋದಿಷಿ ಕಸ್ಯ ಹೇತೋಃ ನೈವಾಸ್ಯ ತ್ವಂ ರೋದಿಷಿ ಕಸ್ಯ ಹೇತೋಃ. ಹೇ ಪುತ್ರ, ನೀನು ಶುದ್ಧನಾಗಿರುವೆ, ನೀನು ಪವಿತ್ರನಾಗಿರುವೆ. ನಿನ್ಗೆ ಯಾವ ಹೆಸರೂ ಇಲ್ಲ, ರೂಪನೂ ಇಲ್ಲ. ಆದ್ರೆ ಈ ನಾಮ ಮತ್ತೆ ರೂಪ ಅದು ಆಭಾಸ ಮಾತ್ರ. ಪಂಚತತ್ವಗಳಿಂದ ಆಗಿರೋ ಈ ಶರೀರ ನೀನಲ್ಲ. ಹೀಗಿರುವಾಗ ಯಾಕೆ ಅಳ್ತಿದ್ಯಾ ನೀನು? ಸತ್ಯಕಾಮ, ಬಾ ಸತ್ಯಕಾಮ, ಇವತ್ತಿಂದ ನಾನು ನಿನಗೆ ನನ್ನ ಜ್ಞಾನದ ಗರ್ಭದಲ್ಲಿ ಧಾರಣೆ ಮಾಡ್ತೀನಿ. ಇಂದು ನಿನ್ನ ಹೊಸ ಜನ್ಮವಾಗುತ್ತೆ. ಇಂದಿನಿಂದ ನಾನು ನಿನ್ನ ಆಚಾರ್ಯ.
ತಗೋ ಈ ಬ್ರಹ್ಮದಂಡ ಮತ್ತು ನನಗೆ ವಚನ ಕೊಡು. ಇವತ್ತಿಂದ ನಾನು ಶಾಸ್ತ್ರಗಳನ್ನು ಧಾರಣೆ ಮಾಡ್ತೀನಿ ಅಂತ, ಹಾಗೂ ಅವುಗಳ ರಕ್ಷಣೆ ಮಾಡ್ತೀನಿ ಅಂತ. ಜಲದಲ್ಲಿ ಬಿಂದು ಅಂದ್ರೆ ಬಿಂದುವು ಜಲವಾಗಿದೆ. ಅಗ್ನಿಯಲ್ಲಿ ಕಿಡಿ ಅಂದ್ರೆ ಕಿಡಿಯಲ್ಲೂ ಅಗ್ನಿ ಇದೆ. ಬಿಂದು ಜಲದಲ್ಲಿ, ಜಲ ಧಾರೆಯಲ್ಲಿ, ಧಾರೆ ಗಂಗೆಯಲ್ಲಿ, ಗಂಗೆ ಸಾಗರ ಅಂದ್ರೆ ಸಾಗರ. ಸಾಗರ ಯಾವುದರಲ್ಲಿ? ಮೋಡದಲ್ಲೇನಿದೆ? ಆಕಾಶದಲ್ಲೇನಿದೆ? ಬಿಂದು ಮತ್ತೆ ಮೋಡದಲ್ಲಿ, ಬಿಂದು ಮತ್ತೆ ಜಲದಲ್ಲಿ. ಅಂದ್ರೆ ನಾನೆಲ್ಲಿಂದ ಬರ್ತೀನಿ? ನಾನು ಎಲ್ಲಿಗೆ ಹೋಗ್ತೀನಿ? ಏನು ಅರ್ಥನೇ ಆಗ್ತಿಲ್ಲ. ಮತ್ತೆ ಆಕಾಶ ಜೊತೆ ಮಾತಾಡ್ತಾ ಅನ್ಕೊಂಡಿದೀಯಾ? ಮಾವ, ನದಿಗೆ 2 ತಟ ಇದೆ. ಹಾಗಾದ್ರೆ ನಮಗೂ ಕೂಡ 2 ತಟಗಳಿದ್ಯಾ? ನಾನು ತಲೆ ಕೆಡಿಸ್ಬಿಡ್ತೀಯ ನೀನು. ತಗ ಮಡಿಕೈ ಎಲೆನ. ನಮ್ಗಂತೂ ಇದೇ ಮೊದಲು ಇದೇ ಕೊನೆ ಸತ್ಯ ಕಣ್ಮಗ. ಇಲ್ಲೇ ಪ್ರಾಣ ಅದೇ, ಈಶ್ವರನು ಅವನೇ. ಜಲ ಇದ್ರಲ್ಲೂ ಇದೆ, ಅಗ್ನಿ ಇದ್ರಲ್ಲೂ ಇದೆ. ಒಂದ್ ವೇಳೆ ಇದೇ ಪ್ರಾಣ ಮತ್ತೆ ಇದೇ ಈಶ್ವರನಾದ್ರೆ ಅದು ಆ ಆಕಾಶದಲ್ಲೂ ಇದೆ, ಭೂಮಿಯಲ್ಲೂ ಇದೆ. ಮಗ, ನಾನಿಗ್ ಕೈ ಮುಗಿತೀನಿ ಕಣಪ್ಪ, ನಿನಗೆ ಕಾಲಿಗೆ ಬೀಳ್ತೀನಿ. ನನ್ ತವ ಇಂಥ ಪ್ರಶ್ನೆ ಎಲ್ಲ ಕೇಳ್ಬೇಡ ನೀನು. ನಾನು ಹುಚ್ಚ ನಂಗೆ ಇಷ್ಟ ಇಲ್ಲ. ನನ್ನ ಯಾರಾದ್ರೂ ಕಾಪಾಡ್ರವ. ಇವತ್ತು ನನ್ನ ಸತ್ಯಕಾಮ ಯಾಕೆ ಸುಮ್ಮನಿದ್ದಾನೆ? ನಾನು ಸುಮ್ಮನಿರೋದು ನೀನ್ ಬಯಸಲ್ವಮ್ಮ? ಏನಾಯ್ತು? ಯಾರು ಹೇಳಿದ್ರು ನಿನ್ಗೆ ಸುಮ್ಮನಿರೋದಿಕ್ಕೆ? ಎಲ್ಲರೂ, ಅಂಬಿಗ ಮಾವ, ತಟ್ಟದ ಹತ್ರ ಜನ, ನನ್ನ ಸಂಗಡಿಗರು, ಅಂಗಡಿಯವರು, ಸಂಚಾರಿಗಳು. ಅರೆ, ಯಾರಕ್ ಪ್ರಶ್ನೆ ಕೇಳಿದ್ರು ಎಲ್ರು ನಂಗೆ ಸುಮ್ಮನಿರಕ್ ಹೇಳ್ತಾರೆ. ಹಾಗಾದ್ರೆ ನೀನವ್ರನ್ನ ಪ್ರಶ್ನೆ ಮಾಡೋದನ್ನ ನಿಲ್ಸು. ನಾನೇನು ಕೇಳ್ದೇ ಇದ್ರೆ ಇದೆಲ್ಲ ಸರಿ ಹೋಗ್ಬಿಡುತ್ತಾ? ನೀನೇನೇ ಕೇಳೋದಿದ್ರು ನನ್ನನ್ನೇ ಕೇಳು. ಬೇರೆ ಬ್ರಹ್ಮಚಾರಿಗಳಂತೆ ನಾನು ಯಾಕೆ ಓದ್ಬಾರ್ದು? ಯಾಕೆ ನಂಗೆ ಯಾರು ಆಚಾರ್ಯರಿಲ್ಲ? ಯಾಕೆ ನಂಗೆ ಜನ ಕಲ್ಸೋಕೆ ಇಷ್ಟಪಡಲ್ಲ? ಇವತ್ತು ಮತ್ತೆ ಯಾರಾದ್ರೂ ಆಚಾರ್ಯರ ಹತ್ರ ಹೋಗಿದ್ದ? ಹಾ, ಮತ್ತೆ ಒಬ್ರು ಆಚಾರ್ಯರು ನಂಗೆ ಕಲ್ಸೋದಕ್ಕೆ ಒಪ್ಲಿಲ್ಲ. ಯಾಕಂದ್ರೆ ನಾನು ಬ್ರಾಹ್ಮಣನಲ್ಲ, ಕ್ಷತ್ರಿಯನಲ್ಲ, ಒಬ್ಬ ದಾಸಿ ಪುತ್ರ ನಾನು. ಯಾಕೆ ನನ್ ದಾಸಿ ಪುತ್ರನಾದೆ? ಉತ್ತರ ಇಲ್ಲ ಅಲ್ವಾ? ಹಾಗೆಲ್ಲ ಹೇಳ್ಬಾರ್ದು ಸತ್ಯಕಾಮ. ಅಯ್ಯೋ, ವಿದ್ಯೆ ಅನ್ನೋದು ಬ್ರಾಹ್ಮಣರು ಹೇಳ್ಕೊಡೋದಲ್ಲ. ನಿನ್ನನ್ನ ಮುಕ್ತನಾಗ್ಸೋಂಥದ್ದೇ ವಿದ್ಯೆ. ನಿನ್ನನ್ನ ಬಂಧನದಿಂದ ಬಿಡಿಸೋದು. ಪ್ರಕೃತಿಯ ಕಣಕಣದಲ್ಲೂ ನಾನು ಬ್ರಹ್ಮವನ್ನ ನೋಡ್ತೀನಿ. ನೀನು ಅದನ್ನು ಹುಡ್ಕೋ. ಅವರೇ ನಿನ್ನ ಆಚಾರ್ಯರು. ಸತ್ಯಕಾಮ, ಸತ್ಯಕಾಮ, ನನ್ಮೇಲ್ ವಿಶ್ವಾಸ ಇದ್ರೆ ನೀನ್ ನನ್ ಮಾತನ್ನ ನಂಬು. ಯಾವಾಗ ಒಬ್ಬ ಶಿಷ್ಯ ಪ್ರಶ್ನೆಗಳೊಡನೆ ನಿಂತ್ಕೋತಾನೋ ಆಗ ಆಚಾರ್ಯ ಕೂಡ ಯಾವ್ದಾದ್ರೂ ಒಂದು ರೂಪದಲ್ಲಿ ಉತ್ತರ ಕೊಡೋದಿಕ್ಕೆ ಬಂದೇ ಬರ್ತಾರೆ. ಮಾವ, ಏನ್ ಮಗ? ಇಲ್ಲಿ ತಟ್ಟದ ಮೇಲೆ ಇಷ್ಟೊಂದು ಗಲಾಟೆ ಯಾಕಿದೆ? ನಾನ್ ಕೇಳ್ಪಟ್ಟೆ ಯಾರೋ ದೊಡ್ಡ ಆಚಾರ್ಯರು ಹರಿದ್ರುಮ ಗೌತಮರು ಅಂತ ಗಂಗಾ ದಾಟ್ಕೊಂಡ್ ಬತ್ತವ್ರಂತೆ. ಆಮೇಲೆ ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಮಹಾರಾಜರು ಬಂದವ್ರೆ. ಉಸಾರು, ನೀನ್ ಅವ್ರ ತವ ಓದ್ಗಿದ್ಯಾ ಮಗ?
ಶ್ರೀವರ್ಚಸ್ಯಮಾಯುಷ್ಯಂ ಆರೋಗ್ಯಂ ವಿಧಾತ ಪವಮಾನಂ ಮಹೀಯತೆ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ಅಸ್ತು ದೀರ್ಘಮಾಯುಃ. ಓಂ ನಮೋ ವಿವಸ್ವತೆ ಬ್ರಹ್ಮನ್ ಭಾಸ್ವತೆ ವಿಷ್ಣು ತೇಜಸೆ ಜಗತ್ ಸವಿತ್ರೇ ಸ್ವಚಯೇ ಸವಿತ್ರೇ ಕರ್ಮದಾಯಿನೇ. ಏಳು ಆಯುಷ್ಮಾನ್. ನಾನ್ ನಿಮ್ ಶಿಷ್ಯ ಆಗ್ಬಹುದಾ ಆಚಾರ್ಯರೇ? ಪ್ರಶ್ನೆಗಳು ನನಗೆ ಒಳ್ಳೇದನ್ಸುತ್ತೆ, ಆದರೆ ಈ ನಿವೇದನೆಯನ್ನ ನಿನ್ನ ಪಿತಾ ಮಾಡಬೇಕಾಗಿತ್ತು. ನನಗೆ ಪಿತಾ ಇಲ್ಲ ಆಚಾರ್ಯರೇ. ನಿಮ್ಮ ಅಮ್ಮನಿಂದ ನಿನ್ನ ಪಿತನ ಕುಲ ಹಾಗೂ ಗೋತ್ರದ ಹೆಸರನ್ನ ಕೇಳ್ಕೊಂಡ್ವಾ. ಕುಲ ಹಾಗೂ ಗೋತ್ರದ ಶ್ರೇಷ್ಠತೆ ನನ್ನ ಶಿಷ್ಯನಾಗುವವನಿಗೆ ಅನಿವಾರ್ಯ. ಆವಾಗ ನಾನು ನಿನ್ನ ಶಿಷ್ಯನಾಗಿ ಮಾಡ್ಕೋಬಹುದು. ನೋಡು, ಈಗ್ಲೂ ನೀನು ಹಾ, ನಾನಿವಾಗ್ಲೂ ದಾಸಿನೇ. ಒಮ್ಮೊಮ್ಮೆ ಮಾಲೆ ಪೋಣಿಸ್ತೀನಿ, ಒಮ್ಮೊಮ್ಮೆ ನೆಲ ಒರೆಸ್ತೀನಿ, ಮತ್ತೆ ಕೆಲವೊಮ್ಮೆ ನೀರನ್ನ ತುಂಬಿಸಿ ನನ್ನ ನಿರ್ವಾಹ ಮಾಡ್ಕೋತೀನಿ. ದುಃಖ ಮತ್ತೆ ಅಭಾವವನ್ನ ಹತ್ರ ಬರ್ದಿರೋ ಥರ ನೋಡ್ಕೋತೀನಿ. ಯಾಕಂದ್ರೆ ಸಂತೋಷನ ಮನ್ಸಿಂದ ದೂರ ಆಗದೆ ಇರೋ ಹಾಗೆ ನೋಡ್ಕೋತಿದ್ದೀನಿ. ಅಮ್ಮ, ಏನಾಯ್ತು? ಅಮ್ಮ, ನನ್ ಪಿತಾ ಮತ್ತೆ ಕುಲ ಗೋತ್ರದ ಹೆಸರೇನು? ಇದೆಲ್ಲ ಯಾಕೆ ಬೇಕು ನಿನ್ಗೆ? ಯಾಕಂದ್ರೆ ಆಚಾರ್ಯ ಗೌತಮರು ಹೇಳಿದ್ದಾರೆ, ಹೋಗಿ ನಿಮ್ಮ ಅಮ್ಮನ ಹತ್ರ ನಿನ್ನ ಪಿತಾ ಕುಲ ಹಾಗೂ ಗೋತ್ರದ ಹೆಸರೇನು ಅಂತ ಕೇಳ್ಕೊಂಡ್ ಬಾ. ಅವರು ನನ್ನ ತಮ್ಮ ಶಿಷ್ಯನಾಗಿ ಮಾಡ್ಕೋಬಹುದು. ಸತ್ಯಕಾಮ, ಹೋಗಿ ಆಚಾರ್ಯ ಗೌತಮರಿಗೆ ಹೇಳು, ನನ್ನ ತಾಯಿ ತುಂಬಾ ಜನರಿಗೆ ಸೇವೆ ಮಾಡಿದಾಳೆ, ಹಾಗಾಗಿ ನನ್ಗೆ ನಿನ್ನ ವಾಸ್ತವಿಕ ಪಿತನ ಹೆಸರು ಕುಲ ಮತ್ತೆ ಗೋತ್ರ ಹೇಳೋದು ಅಸಂಭವ ಅಂತ. ಹೋಗಿ ನಿನ್ನ ಆಚಾರ್ಯರಿಗೆ ಹೇಳು, ನಾನು ಸತ್ಯಕಾಮ ಜಬಾಲಳ ಪುತ್ರ, ನಾನು ಸತ್ಯಕಾಮ ಜಾಬಾಲ ಅಂತ. ನಿನ್ನ ನಿರ್ಣಯ ಕೇಳ ಬಯಸ್ತೀನಿ ಜಬಾಲ. ಆರ್ಯಕ, ನೀ ನನ್ನ ಯಾವುದೇ ಸಂಬಂಧನ ಎಂದು ಕಳಂಕಿತಗೊಳಿಸಿಲ್ಲ. ಯಾಕಂದ್ರೆ ಅದು ನನ್ನ ಇಚ್ಛೆಯಿಂದ ಮಾಡಿದ ನಿರ್ಣಯ. ಅದನ್ನ ತಿರಸ್ಕಾರ ಮಾಡಿ ಲಜ್ಜಿತಳಾಗಕ್ಕೆ ಇಷ್ಟಪಡಲ್ಲ. ಸುಖಕ್ಕಾಗಿ ದಾಸ್ಯತ್ವವನ್ನ ಸ್ವೀಕರಿಸೋದಕ್ಕೂ ಇಷ್ಟಪಡಲ್ಲ. ದಾಸಿ ಆಗಿದ್ದೀನಿ ಕರ್ಮದಿಂದ. ನಿನ್ನ ಜೊತೆ ಕಳೆದ ಕ್ಷಣಕಾಲ ಸುಖಕ್ಕಾಗಿ ನಿನ್ನ ದಾಸಿ ಆಗೋದಕ್ಕೆ ಇಷ್ಟಪಡಲ್ಲ. ನಿನ್ನ ಪತ್ನಿಯರ ಮುಂದೆ ಸ್ವೀಕಾರ ಮಾಡ್ತೀಯಾ ನಿನ್ನ ಹಾಗೂ ನನ್ನ ಸುಖ ದುಃಖದ ಸಂಬಂಧವನ್ನ? ನನ್ ಮೇಲ್ ವಿಶ್ವಾಸ ಇಡು ಆರ್ಯಕ್ಕ. ನಿನ್ನ ಅವಶ್ಯಕತೆ ಇದೆ ಅಂತ ನನ್ಗನ್ನಿಸ್ದಾಗ ನಾನೇ ನಿನ್ನ ಹತ್ರ ಬರ್ತೀನಿ. ಆದ್ರೆ ಆ ನಿರ್ಣಯ ನಂದಾಗಿರತ್ತೆ, ನನ್ನ ಸ್ವಂತ ನಿರ್ಣಯ. ಊಟ ಮಾಡ್ತೀಯಾ? आमायन्तु ब्रह्मचारिण स्वाहा विमायन्तु ब्रह्मचारिण स्वाहा प्रमायन्तु ब्रह्मचारिण स्वाहा दमायन्तु ब्रह्मचारिण स्वाहा शमायन्तु ब्रह्मचारिण स्वाहा. ಆಚಾರ್ಯರೇ, ನನ್ನ ಅಮ್ಮ ಹೇಳಿದ್ರು, ಹೋಗಿ ನಿನ್ನ ಆಚಾರ್ಯರಿಗೆ ಹೇಳು, ನನ್ನ ಅಮ್ಮ ತುಂಬ ಜನಕ್ಕೆ ಸೇವೆ ಮಾಡಿದಾಳೆ. ಅದಕ್ಕೆ ನನ್ನ ಪಿತನ ನಾಮ ಕುಲ ಗೋತ್ರ ಹೇಳೋದಕ್ಕೆ ನನ್ನ ಅಮ್ಮನಿಗೆ ಸಂಭವವಿಲ್ಲ. ನಾನು ಸತ್ಯಕಾಮ ಜಬಾಲಳ ಪುತ್ರ. ನನ್ನ ಹೆಸರು ಸತ್ಯಕಾಮ ಜಾಬಾಲ. ಜಬಾಲಳ ಪುತ್ರನೇ? ನಿನ್ನ ತಾಯಿ ಇಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ. ಮೊದಲು ತೊಲಗು ಇಲ್ಲಿಂದ. ಆಚಾರ್ಯರ ಮಾರ್ಗವನ್ನ ಯಾಕೆ ಅಪವಿತ್ರಗೊಳಿಸ್ತಾ ಇದ್ಯಾ?
ಸತ್ಯಕಾಮ, ಹೋಗು, ಯಜ್ಞದ ಸಮಿತ್ತನ್ನು ತಾ. ಇಂದಿನಿಂದ ನೀನು ನನ್ನ ಶಿಷ್ಯ, ನಾನು ನಿನ್ನ ಆಚಾರ್ಯ. ಇಂದಿನಿಂದ ನೀನು ಜಬಾಲಳ ಪುತ್ರ ಹರಿದ್ರುಮ ಗೌತಮರ ಶಿಷ್ಯನಾಗಿ ಗುರುತಿಸಲ್ಪಡ್ತೀಯ. ಹೋಗು, ಬೇಗತ. ನಿನ್ನ ಉಪನಯನ ಸಂಸ್ಕಾರದ ಯಜ್ಞಕ್ಕಾಗಿ ಸಮಿತ್ತನ್ನು ತಾ. ಇದು ಹೇಗಾಗತ್ತೆ? ಒಬ್ಬ ದಾಸಿಯ ಮಗನಿಗೆ ಉಪನಯನದ ಸಂಸ್ಕಾರ ಸಂಭವಿಸಬಾರದು. ಸತ್ಯಕಾಮನ ಉಪನಯನದ ಸಂಸ್ಕಾರ ಆಚಾರ್ಯರ ನಡುವೆ ಪರ ಹಾಗೂ ವಿರೋಧದ ಚರ್ಚೆ ಆಯಿತು. ದಾಸಿ ಪುತ್ರ ಅಲ್ಲ, ವೇಶ್ಯ ಪುತ್ರ ಅಂತ ಹೇಳು. ಅನೇಕ ಜನರೊಂದಿಗೆ ಸಂಬಂಧ ಇಟ್ಕೊಂಡ್ರೊಳಗೆ ಬೇರೊಂದು ವಿಶೇಷಣ ಕೊಡಕ್ಕಾಗತ್ತೇನು ಆಚಾರ್ಯ? ಅಸಮಂಜಸಕ್ಕೆ ಬಿದ್ದಂತ ವಿದ್ವಾಂಸರು ಒಟ್ಟಿಗೆ ತಮ್ಮ ಅಭಿಮತನ ತಗೊಂಡು ರಾಜನ ಬಳಿ ಹೋದರು. ಹೇ ರಾಜನ್, ಧರ್ಮ ಹಾಗೂ ಅಧರ್ಮದ ನಿರ್ಣಯವನ್ನು ಶಾಸ್ತ್ರ ಮಾಡುತ್ತದೆ. ಆದರೆ ಅದರ ಪಾಲನೆಯನ್ನ ತಾವು ಮಾಡ್ತೀರಾ. ಅದಕ್ಕಾಗಿಯೇ ರಾಜ ರಾಜದಂಡವನ್ನ ಧಾರಣೆ ಮಾಡ್ತಾನೆ. ಆಚಾರ್ಯ ಗೌತಮರು ಬ್ರಹ್ಮಜ್ಞಾನಿಗಳು, ಅವರು ಬ್ರಹ್ಮನನ್ನು ಅರಿತವರು. ಆದ್ರೂ ಅವರು ಧರ್ಮಕ್ಕೆ ವಿರುದ್ಧವಾಗಿ ಇಂತಹ ನಿರ್ಣಯವನ್ನ ಹೇಗೆ ತಗೊಂಡ್ರು? ಹೇ ರಾಜಪಾಲಕ, ಈ ಪ್ರಶ್ನೆಯಿಂದ ನಾವೆಲ್ಲರೂ ನೊಂದಿದ್ದೀವಿ. ಹೀಗಾಗಿ ನಿಮ್ಮನ್ನ ವಿನಂತಿಸ್ತಾ ಇದ್ದೀವಿ. ಆಚಾರ್ಯ ಗೌತಮರನ್ನ ನೀವೇಕೆ ಪ್ರಶ್ನೆ ಮಾಡಬಾರ್ದು? ಯಾಕಂದ್ರೆ ಆಚಾರ್ಯ ಗೌತಮರನ್ನ ಪ್ರಶ್ನೆ ಮಾಡೋದಕ್ಕೆ ಈಗ ನಾವ್ಯಾರೂ ಯೋಗ್ಯರಲ್ಲ. ಸದಾ ಸುಖಿಯಾಗಿರು. ನಿಮ್ಮ ಪ್ರತೀಕ್ಷೆ ಸದೈವವಿರುತ್ತೆ ಆಚಾರ್ಯ. ರಾಜನ್, ಪ್ರಶ್ನೆ? ಆಚಾರ್ಯ, ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟಿದೆ. ರಾಜ, ಜೀವನದ ನಿರಂತರತೆಯೇ ಪ್ರಶ್ನೆ ಮಾಡುವುದರಲ್ಲಿದೆ. ಸತ್ಯದ ಮೇಲೆ ಬಿದ್ದ ಆವರಣವನ್ನು ತೆಗೆಯಲು ಅನ್ಯ ಉಪಾಯವಿಲ್ಲ. ಪ್ರಶ್ನೆ ಮಾಡು. ಆಚಾರ್ಯ, ಯಾರಿಗೆ ತಂದೆನೇ ಗೊತ್ತಿಲ್ವೋ ಅವನಿಗೆ ಉಪನಯನ ಸಂಸ್ಕಾರ ಸಾಧ್ಯ ಇದೆಯಾ? ಅವನಿಗೆ ಜ್ಞಾನಪ್ರಾಪ್ತಿಯನ್ನು ಹೊಂದೋದಕ್ಕೆ ಅಧಿಕಾರ ಇದೆಯಾ? ರಾಜ, ಕೆಲವು ಪ್ರಶ್ನೆಗಳು ನೋವುಂಟು ಮಾಡುತ್ತವೆ, ಆದರೆ ಅವಶ್ಯಕವಿರುತ್ತೆ. ಎಷ್ಟು ಜನ ತಾಯಂದ್ರು ತಮ್ಮ ಹಿಂದಿನ ಅನೇಕ ಸಂಬಂಧಗಳಿಗೆ ಸ್ವೀಕೃತಿಯನ್ನು ನೀಡಿರ್ತಾರೆ? ಸತ್ಯಕಾಮನ ತಾಯಿ ಕೇವಲ ಸತ್ಯವನ್ನು ಮಾತ್ರ ಧಾರಣೆ ಮಾಡಿದ್ದಾಳೆ. ಆಕೆ ಸತ್ಯವನ್ನೇ ಹೇಳಿದ್ದಾಳೆ. ಸತ್ಯದ ಗರ್ಭದಲ್ಲಿ ಕೇವಲ ಸತ್ಯ ಮಾತ್ರವಿರುತ್ತೆ. ಯಾರು ಸತ್ಯ ಹೇಳ್ತಾರೋ, ಸತ್ಯ ಕೇಳ್ತಾರೋ, ಸತ್ಯ ಧಾರಣೆ ಮಾಡ್ತಾರೋ ಅವರು ಶ್ರೇಷ್ಠ ಜ್ಞಾನಕ್ಕೆ ಅಧಿಕಾರಿಯಾಗಲು ಅರ್ಹರಾಗಿರ್ತಾರೆ. ಯಾವ ಕ್ಷಣದಲ್ಲಿ ಸತ್ಯಕಾಮ ತನ್ನ ಜೀವನದ ಸತ್ಯವನ್ನು ಹೇಳಿದಾನೋ ಅದೇ ಕ್ಷಣದಲ್ಲಿ ನಾನು ಅವನನ್ನ ಆ ಕ್ಷಣದಲ್ಲಿ ಬ್ರಹ್ಮನೊಡನೆ ಒಂದಾದ್ದನ್ನ ಕಂಡೆ. ಪ್ರಜಾಪಾಲಕ, ನಿಜವಾದ ಸತ್ಯ, ನೈತಿಕ ಸತ್ಯ, ಸಾಮಾಜಿಕ ಸತ್ಯದ ವ್ಯಾಖ್ಯಾನಗಳು ಬದಲಾಗ್ತಾ ಇರುತ್ತವೆ. ಆದರೆ ಒಂದು ಸತ್ಯ ಮಾತ್ರ ಯಾವತ್ತೂ ಬದಲಾಗೋದಿಲ್ಲ. ಅದನ್ನ ಹುಡುಕುವಂಥವನು ಸತ್ಯದ ಜೊತೆ ಸಹಜವಾಗಿರೋದು ಸತ್ಯಕಾಮನಂತವರಿಗೆ ಮಾತ್ರ ಸಾಧ್ಯವಾಗುತ್ತೆ. ಹೀಗಾಗಿ ನಾನು ಅವನನ್ನು ಬ್ರಹ್ಮವಿದ್ಯೆಗೆ ಯೋಗ್ಯ ವಿದ್ಯಾರ್ಥಿ ಎಂದು ತಿಳಿದೆ. ಜ್ಞಾನಕ್ಕೆ ಜಾತಿ, ಕುಲ, ಗೋತ್ರ, ನಾಮ, ರೂಪದ ನಿಯಮವಿಲ್ಲ. ಜ್ಞಾನದ ಅಭಿಲಾಷೆಯೇ ಏಕಮಾತ್ರ ಷರತ್ತಾಗಿರುತ್ತೆ. ಕ್ಷಮಿಸಿ ಆಚಾರ್ಯ, ನಾನೀಗ ಅಪರಾಧಿಯಾಗಿರುವೆ. ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮ ರೂಪ ಗುಣ ದೋಷ ವರ್ಜಿತಂ ದೇಶ ಕಾಲ ವಿಷಯಾತಿ ವರ್ತಿಯ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಅವನಿಗೆ ಯಾವ ಜಾತಿ ಇಲ್ಲ, ಯಾವ ಕುಲ ಇಲ್ಲ, ಯಾವ ಪರಿವಾರನೂ ಇಲ್ಲ. ಅವನಿಗೆ ಯಾವ ನಾಮನೂ ಇಲ್ಲ, ಯಾವ ರೂಪನೂ ಇಲ್ಲ. ಅವನಲ್ಲಿ ಯಾವ ಗುಣನೂ ಇಲ್ಲ, ದೋಷನೂ ಇಲ್ಲ. ಅವನು ಬ್ರಹ್ಮಾಂಡ, ಸಮಯ ಹಾಗೂ ಇಂದ್ರಿಯಗಳನ್ನ ಮೀರಿದವನು. ಆ ಬ್ರಹ್ಮ ನೀನೇ. ರಸಿಕರೇ, ನೀವು ನಿಮ್ಮ ಜೀವನದಲ್ಲಿ ಹೇಳೋಕಾಗ್ದಿರೋ ಸತ್ಯದ ಜೊತೆ ಸಹಜವಾಗಿದ್ದೀರಾ? ಸ್ವಸ್ಥರಾಗಿದ್ದೀರಾ? ಅಸತ್ಯ ನಮ್ಮನ್ನ ಅಸ್ವಸ್ಥರಾಗ್ಸತ್ತಾ? ಸತ್ಯ ಸ್ವಸ್ಥರಾಗ್ಸತ್ತಾ? ಪ್ರಶ್ನೆ ಮಾಡಿ.
ಪ್ರಶ್ನೆ ಮಾಡಿ ಅದರಲ್ಲೇ ಉತ್ತರವಿದೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಸ್ಸ ಶಿವ ಸ್ವರೂಪಃ